ಕಾಂಗ್ರೆಸ್ನಲ್ಲಿ ಕಳೆದ 15 ದಿನಗಳಿಂದ ಸಾಕಷ್ಟು ಚಟುವಟಿಕೆ ಪಡೆದುಕೊಂಡಿದ್ದು ಕುರ್ಚಿ ಸಂಘರ್ಷಕ್ಕೆ. ಈಗ ಆ ಕುರ್ಚಿ ಸಂಘರ್ಷಕ್ಕೆ ಅಂತ್ಯ ಹಾಡೋದಕ್ಕೆ ವರಿಷ್ಠರು ಮುಂದಾಗಿದ್ದಾರಾ? ಕುರ್ಚಿ ದಂಗಲ್ಗೆ ಬ್ರೇಕ್ ಹಾಕೋದಕ್ಕೆ ಸಂಧಾನ ಮಾತುಕತೆಗೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರಾ? ಹೇಳಿಕೆಗಳ ಮೇಲೆ ಹೇಳಿಕೆ, ಕೌಂಟರ್ಗಳ ಮೇಲೆ ಕೌಂಟರ್, ಪಟ್ಟುಗಳ ಮೇಲೆ ಪಟ್ಟು ಎರಡೂ ಬಣದಿಂದ ಕಂಡು ಬರ್ತಾ ಇದೆ. ಕಳೆದ 10 ದಿನದಿಂದ ಈ ಚಟುವಟಿಕೆ ಬಿರುಸಾಗಿದೆ. ಬಿಹಾರ ಎಲೆಕ್ಷನ್ನ ನಂತರ ನೇರ ಈಗ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಕುರ್ಚಿ ದಂಗಲ್ಗೆ ಬ್ರೇಕ್ ಹಾಕೋಕೆ ಸಂಧಾನ ಮಾತುಕತೆಗೆ ಸಿದ್ಧತೆ ನಡೆದಿದ್ಯಾ? ಸಿಎಂ ಡಿಸಿಎಂ ಇಬ್ಬರನ್ನೂ ಕೂರಿಸಿ ಸಂಧಾನ ಮಾಡೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ನವೆಂಬರ್ 29ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ನವೆಂಬರ್ 29ಕ್ಕೆ ಮುಹೂರ್ತ ಫಿಕ್ಸ್. ರಾಹುಲ್ ಗಾಂಧಿ ಎದುರುಗಡೆ ಕೂತು ಮಾತುಕತೆ ನಡೆಯೋ ಸಾಧ್ಯತೆ ಇದೆ. ಕುರ್ಚಿ ಕಿತ್ತಾಟದ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು. ಖರ್ಗೆ ಹೇಳಿಕೆ ಬೆನ್ನಲ್ಲೇ ರಾಹುಲ್ ನೇತೃತ್ವದಲ್ಲಿ ಸಂಧಾನ ಸಭೆಗೆ ಸಿದ್ಧತೆಗಳು ನಡೆದಿದೆಯಾ? ನವೆಂಬರ್ 29ಕ್ಕೆ ಸಂಧಾನ ಸಭೆ ನಡೆಸೋದು, ಸಮಸ್ಯೆಗೆ ಬಗೆಹರಿಯೋದಕ್ಕೆ ಪ್ಲಾನ್ ಮಾಡೋದು ಸದ್ಯಕ್ಕೆ ಹೈಕಮಾಂಡ್ನಿಂದ ಹೊರಬಂದಿರುವ ನಿರ್ಧಾರ. ನವೆಂಬರ್ 29ನೇ ತಾರೀಕು ಕರೆಸಬೇಕು, ಎದುರು ಕೂತು ಮಾತಾಡಬೇಕು, ಈ ಸಮಸ್ಯೆ, ಈ ಸಂಘರ್ಷಕ್ಕೆ ಇತಿಶ್ರೀ ಹಾಡಬೇಕು ಅಂತ. ಕುರ್ಚಿ ಕಿತ್ತಾಟದ ಈ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ಸಿದ್ಧತೆ ನಡೆಸಿದೆ. ಹೈಕಮಾಂಡ್ ಕೂಡ ರಾಜ್ಯದ ಹಲವು ನಾಯಕರನ್ನ ಕರೆಸಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸುವಂತೆ ಹೇಳಿದ್ದಾರೆ. ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದರ ಇನ್ಪುಟ್ಗಳನ್ನ ಪಡ್ಕೊಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಕ್ಕೆ ಬಂದ್ರು, ನಾಯಕರನ್ನ ಭೇಟಿಯಾದ್ರು, ಮತ್ತೆ ಹೈಕಮಾಂಡ್ ಹತ್ರ ಹೋಗಿ ಸದ್ಯದ ಸ್ಥಿತಿಗತಿಗಳು ಏನು, ಯಾವ ಬಣ ಏನು ಪ್ಲಾನ್ ಮಾಡ್ತಾ ಇದೆ, ಯಾವ ಬಣದವರ ಬೇಡಿಕೆ ಏನು, ಶಾಸಕರ ಬಲಾಬಲದ ಸಂಘರ್ಷ ಹೆಂಗ್ ನಡೀತಾ ಇದೆ ರಾಜ್ಯದಲ್ಲಿ, ಈ ಎಲ್ಲಾ ವಿಷಯನೂ ಹೈಕಮಾಂಡ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಎಐಸಿಸಿ ಅಧ್ಯಕ್ಷರು. 29ನೇ ತಾರೀಕಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸದ್ಯಕ್ಕೆ ಬರ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ನವೆಂಬರ್ 29ಕ್ಕೆ ಸಂಧಾನ ಸಭೆ ನಡೆಸೋದು, ಈ ಸಮಸ್ಯೆಗೆ ಒಂದು ಇತಿಶ್ರೀ ಹಾಡೋದು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದ್ರೆ ಅಂದುಕೊಂಡಷ್ಟು ಸುಲಭವಾ? ಒಂದೇ ಒಂದು ಸಂಧಾನ ಸಭೆಯಲ್ಲಿ ಎಲ್ಲವೂ ಮುಕ್ತಾಯ ಆಗ್ಬಿಡತ್ತಾ? ಒಂದು ವೇಳೆ ಆಗತ್ತೆ ಅನ್ನೋದಾದ್ರೆ ಹೈಕಮಾಂಡ್ ಮುಂದೆ ಇರುವ ಆಯ್ಕೆಗಳು ಏನು? ಇಂತಹ ಹಲವು ಪ್ರಶ್ನೆಗಳಿಗೆ ನವೆಂಬರ್ 29ನೇ ತಾರೀಕು ಸಂಧಾನ ಸಭೆಯ ನಂತರ ಉತ್ತರ ಸಿಗೋ ಸಾಧ್ಯತೆ ಇದೆ. ಇದರ ನಡುವೆ ಇವತ್ತು ಕೂಡ ಹೇಳಿಕೆಗಳ ಮೇಲೆ ಹೇಳಿಕೆ ಹೊರಬಂದಿದೆ. ಹೈಕಮಾಂಡ್ ಸೂಕ್ಷ್ಮವಾಗಿ ಎಲ್ಲ ಮಾಹಿತಿ ಪಡ್ಕೊಳ್ತಾ ಇದೆ. ಸಿಎಂ ಡಿಸಿಎಂ ಇಬ್ಬರನ್ನು ರಾಹುಲ್ ಗಾಂಧಿ ಮುಂದೆ ಕೂರಿಸಿ ಈ ಕುರ್ಚಿ ಕಿತ್ತಾಟದ ಗೊಂದಲಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೋಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.